ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ಸಿಹಿ ಸವಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ಕೊತ ಇವತ್ತೊಂದು ಸ್ಪೆಷಲ್ ಕಾಳಿನ ದೋಸೆ ಮಾಡೇವಿ. ಅದು ಎಲ್ಲ ಕಾಳು ಹಾಕಿ ಮಿಕ್ಸ್ ಆಗಿರುವಂಥದ್ದು ಮತ್ತು ಹೆಲ್ದಿ ಫುಡ್. ಆಮೇಲೆ ಡಯಟ್ ಯಾರು ಮಾಡಿರ್ತಿರಲ್ಲ ಅವರಿಗೂ ಇದು ಚಲೋ ಅಂತ ಹೇಳ್ಕೊಂಡು ಇವತ್ತು ನಾವು ಈ ರೆಸಿಪಿನ ತೋರ್ಸಾಕೊಂಡೇವಿ. ನೀವು ಒಂದು ಸಲ ಟ್ರೈ ಮಾಡಿರಿ, ಹೆಂಗೆ ಬಂದೈತೆ ಅಂಥೇಳಿ ನಮಗೂ ತಿಳಿಸ್ರಿ. ನೋಡಿರಿ ಕಲರ್ ಎಷ್ಟು ಮಸ್ತ್ ಇತ್ತು ದೋಸೆದು. ಹಂಗೆ ಸಿಹಿ ಸವಿ ಚಾನಲ್ ನೀವು ಫಸ್ಟ್ ವಿಸಿಟ್ ಕೊಟ್ಟಿದ್ರಿ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದು ಮರ್ಯಾಕೆ ಹೋಗ್ಬೇಡ್ರಿ. ಒಂದು ಲೈಕ್ ಕೊಟ್ಟು ಮುಂದೆ ಹೋಗ್ರಿ ಅಂತ ಹೇಳ್ಕೊತ ಬರ್ರಿ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ. ನಾನು ಒಂದು ಅರ್ಧ ಬಟ್ಲ ಆಗುವಷ್ಟು ಹೆಸರು ಕಾಳು ತೊಗೊಂಡೀನಿ ಮತ್ತು ಅರ್ಧ ಬಟ್ಲ ಆಗುವಷ್ಟು ತೊಗರಿಬೇಳೆ ತೊಗೊಂಡೀನಿ ಮತ್ತು ಮುಕ್ಕಾಲು ಬಟ್ಲ ಆಗುವಷ್ಟು, ಒಂದು ಬಟ್ಲಕ್ಕಿಂತ ಕಡಿಮೆ ಆಗುವಷ್ಟು ನಾನಿಲ್ಲೇ ಕಡಲೆಬೇಳೆನೂ ಯೂಸ್ ಮಾಡ್ಕೊಂಡೇನಿ. ಹಂಗೆ ಅರ್ಧ ಮತ್ತು ಅದ ಬಟ್ಲೊಳಗೆ ಅರ್ಧ ಬಟ್ಲ ಆಗುವಷ್ಟು ಉದ್ದಿನ ಬೇಳೆನೂ ನಾನಿಲ್ಲೇ ತೊಗೊಂಡೇನಿ. ಇದನ್ನೆಲ್ಲ ನೀವು ಆಮೇಲೆ ಸ್ವಚ್ಛಾಗಿ ತೊಳ್ಕೊಂಡು ಇಟ್ಕೋಬೇಕಾಗ್ತೈತಿ. ಮತ್ತು ಹೆಸರು ಕಾಳು ಏನಿರ್ತಾವಲ್ಲ ಅದರದ್ದು ನಾನು ಬೇಳೆ ಮಾಡಿ ಇಟ್ಕೊಂಡೇನಿ ಮನೆ ಒಳಗನ. ಅದು ಮತ್ತು ಮಸೂರು ದಾಲ್ ಅದನ್ನು ಇಡೇದ ಸಿಕ್ಕಿತ್ತು, ಅದನ್ನು ನಾನಿಲ್ಲೇ ಬೇಳೆ ಮಾಡ್ಕೊಂಡಿದ್ದೆ. ಎರಡೂ ಬೇಳೆ ಮಾಡ್ಕೊಂಡು ಅವು ಎರಡನ್ನ ನಾನು ಸಪ್ರೇಟ ನೆನೆಸಿಡಾಕತ್ತೀನಿ ಮತ್ತು ಉಳ್ಕಿದ್ದೆಲ್ಲ ಒಂದ್ರಾಗ ಹಾಕ್ಕೊಳತ್ತೀನಿ. ಹಂಗೆ 2 ಕಪ್ ಆಗುವಷ್ಟು ನಾನಿಲ್ಲೇ ಅಕ್ಕಿ ತೊಗೊಳಕತ್ತೀನಿ. ಇದಿಷ್ಟು 4ರಿಂದ 5 ತಾಸು ನೆನೆಸಿಡ್ಬೇಕಾಗ್ತೈತಿ. ಆಮೇಲೆ ಚಲೋ ತಂಗ ತೊಳಿಬೇಕು ರೀ. ತೊಳೆದು ರುಬ್ಬಿಟ್ರೆ ಸಾಕು. ಈಗ ರುಬ್ಕೊಳತ್ತೀವಿ ನೋಡಿರಿ, ಮಸ್ತಾಗಿ ಬಂದಿದ್ದು ನಮ್ಮ ದೋಸೆ. ರುಬ್ಕೊಂಡು 1 ನೈಟ್ ಬಿಡಬೇಕು. ಈಗ ಮಾರ್ನಿಂಗಿಗೆ ನಾವು ದೋಸೆ ತಗೋಬೋದು. ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ಕೊಳ್ಳೋದಿಲ್ಲ. ಕೆಲವೊಬ್ರು ಕಾವ್ಲಿಗೆ ಎಣ್ಣೆ ಹಚ್ಚಿನೂ ತಗೋತಾರೆ ದೋಸೆ. ಆ ಥರ ನಮ್ಗೆ ಇಷ್ಟ ಆಗೋಲ್ಲ. ನಾನು ಮೊದಲೇ ಎಣ್ಣೆ ಹಚ್ಕೊಳ್ಳಲ್ಲ. ಹಿಂಗೆ ಮೊದಲು ಮಸಾಲೆ ದೋಸೆ ಥರ ಸ್ಪ್ರೆಡ್ ಮಾಡ್ಕೋತ ಹೋಗೋದು. ಇದನ್ನು 2 ಸೆಕೆಂಡಿಗೆ ಮುಚ್ಚಿಡೋದು. 2 ಸೆಕೆಂಡ್ ಆದಮೇಲೆ ನಾವು ಇದೇನು ಓಪನ್ ಮಾಡ್ತೇವಲ್ಲ, ನಾನು ಈ ಟೈಮ್ನಾಗ ಎಣ್ಣೆ ಹಾಕ್ಕೊತೀನಿ. ಮೊದಲೇ ಅದು ಎಣ್ಣೆ ಹಾಕ್ಕೊಂಡ್ರೆ ಅದೆಷ್ಟು ನನಗೆ ಇಷ್ಟ ಆಗಲ್ಲ. ಅದೊಂಥರ ಮೆತ್ತಗೆ ಬಂದಿರ್ತಾವೆ. ಈ ಥರ ಆದರೆ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಟೈಪ್ ಬರ್ತಾವೆ. ನೋಡಿರಿ ಕಲರ್ ಚೇಂಜ್ ಆಗೈತಿ, ಎಷ್ಟು ಮಸ್ತ್ ಬಂದೈತೆ ನಮ್ಮ ದೋಸೆ ಅಂಥೇಳಿ. ಇಷ್ಟು ಮಾಡ್ಕೊರೆ ಅಂತಂದ್ರೆ ಮಸ್ತ್ ಬರ್ತಾವೆ ದೋಸೆ. ಡಯಟ್ ಮಾಡೋರ್ಗೆ ಸ್ಪೆಷಲ್ ಫುಡ್, ಕಾಳು ತಿನ್ನಲ್ಲ ಅನ್ನೋರ್ಗೆ ಸ್ಪೆಷಲ್ ಫುಡ್ ನೋಡ್ರಿ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿರಿ ಮತ್ತು ಹೆಂಗೈತೆ ಅಂಥೇಳಿ ತಿಳಿಸ್ರಿ ಅನ್ಕೋತ. ಮತ್ತು ನಾನು ಇನ್ನೊಂದು ಸ್ಪೆಷಲ್ ರೆಸಿಪಿ ನಿಮ್ಗೆ ಅಂತ ಹೇಳಿ ತರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಮತ್ತು ನಮಸ್ಕಾರ ರೀ.